ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ನಾನು ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಾಯಿದ್ದೇನೆ. ಇವತ್ತು ಸ್ವಾಮಿ ಮಹಾರಾಜರ ಅತ್ಯಂತ ಪ್ರಭಾವಶಾಲಿ ಅತ್ಯಂತ ಸರಳ ಸೇವೆಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕನು. ತಾರಕ ಮಂತ್ರ ಯಾರಿಗೆ ಗೊತ್ತಿಲ್ಲ ಹೇಳ್ರಿ? ನಮ್ಮ ಸ್ವಾಮಿ ಭಕ್ತರಿಗೆ ಅಂದ್ರೆ ತಾರಕ ಮಂತ್ರ ಅಂದ್ರೆ ಅತ್ಯಂತ ಹತ್ತಿರವಾದ ಒಂದು ಸೇವೆ ಆಗೈತಿ. ಅದೇ ರೀತಿ ಇವತ್ತು ತಾರಕ ಮಂತ್ರದ ತೀರ್ಥ ತಗೋದ್ರಿಂದ ಏನೇನೆಲ್ಲ ನಮ್ಮ ಜೀವನದ ಬದಲಾವಣೆ, ಏನೇನೆಲ್ಲ ಶಾರೀರಿಕವಾಗಿ ಮಾನಸಿಕವಾಗಿ ಏನೇನು ನಾವು ಯಾವ್ಯಾವ ತೊಂದರೆಗಳಿಂದ ಹೊರಗೆ ಬರ್ಬೋದು. ಹಾಗಾಗಿ ನೀವು ಸ್ವಾಮಿ ಮಹಾರಾಜರದ ಆನಂದ ಅವರ ಅಂದ್ರೆ ಮಹೇಶ್ ಅವರ ಸ್ವಾಮಿ ಭಕ್ತರ ಬಗ್ಗೆ, ಸ್ವಾಮಿ ಸಮರ್ಥರ ಗುರುಗಳ ಲೀಲೆ ಬಗ್ಗೆ ಒಂದು ಪಾಡ್ಕಾಸ್ಟ್ ಲಿಂಕ್ ಹಾಕಿದಾನೆ, ಎಲ್ಲರೂ ನೋಡಿದ ತಿಳ್ಕೊ. ಅದ್ರಾಗ ಸ್ವಾಮಿ ಮಹಾರಾಜರು ಎಷ್ಟು ಅದ್ಭುತವಾಗಿ ಅವರು ವರ್ಣನೆ ಮಾಡಿದಾರೋ ಆ ಪಾಡ್ಕಾಸ್ಟ್ ನೋಡಿ ಭಾಳ ಇದು ಅನಿಸ್ತು. ಇನ್ನಷ್ಟು ಸ್ವಾಮಿ ಮಹಾರಾಜರ ಬಗ್ಗೆ ತಿಳ್ಕೊಬೇಕು ಅನಿಸ್ತೈತಿ. ಹಾಗಾಗಿ ನಿಮಗೆ ಗೊತ್ತಿದ್ದಂಥ ಸೇವೆನ ನೀವು ಶೇರ್ ಮಾಡಿರಿ, ಸೇವೆಯನ್ನು ಮಾಡಿರಿ. ಮೊದಲನೇದಾಗಿ ತಾರಕ ಮಂತ್ರ ಅಂದರೆ ಸ್ವಾಮಿ ಮಹಾರಾಜರು ತಮ್ಮ ಭಕ್ತರಿಗೋಸ್ಕರ ನೀಡಿದಂಥ ಒಂದು ಮಂತ್ರ ಅಂದ್ರೆ ತಾರಕ ಮಂತ್ರ. ಅತ್ಯಂತ 5 ಲೈನ್ ಐತಿ, ಅತ್ಯಂತ ಸರಳವಾಗೈತಿ. ಸ್ಟಾರ್ಟಿಂಗ್ ಯಾವುದೇ ಒಂದು ಮಂತ್ರ ಆಗಲಿ ನಮ್ಗೆ ಉಚ್ಚಾರ ಮಾಡ್ಬೇಕಾದ್ರೆ ಕೆಲವೊಂದು ಸಲ ಕಠಿಣ ಅನಿಸ್ತೈತಿ. ಕೆಲವೊಂದು ಮಂತ್ರಗಳು ಆಗ ನಮ್ಮ ತಲೆಯಾಗ ಮನಸ್ಸಾಗ ಜಾಗ ಮಾಡ್ತಾವೆ. ಹಾಗಾಗಿ ಈ ತಾರಕ ಮಂತ್ರ ತೀರ್ಥ ತಗೋದ್ರಿಂದ ಏನೆಲ್ಲ ಆಗ್ತದೆ ನೋಡ್ರಿ. ನಾವು ಮನುಷ್ಯರಂದ್ರೆ ಸಹಜವಾಗಿ ಸಕಾರಾತ್ಮಕ ನಕಾರಾತ್ಮಕ ಎರಡೂ ಊರ್ಜೆಗಳು ನಮ್ಗೆ ಕಾಣ್ತಿರ್ತಾವೆ. ಒಂದೊಂದ್ಸಲ ಸಕಾರಾತ್ಮಕವಾಗಿ ಫೀಲ್ ಆದರೆ ಎಷ್ಟು ಸ್ಪೀಡಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅಂದ್ರೆ ಕೆಲಸ ಈಗ ಹಿಡಿದೇನಂದ್ ಕೂಡ ನೆಕ್ಸ್ಟ್ ಇದಕ್ಕಂದ್ರೆ ನಮ್ಗೆ ಕೆಲಸ ಕಂಪ್ಲೀಟ್ ಆಗಿರ್ತೈತಿ. ಅಷ್ಟು ಊರ್ಜಾ ನಮ್ಮಲ್ಲೇ ಇರ್ತೈತಿ. ಮನುಷ್ಯನಿಗೆ ಊರ್ಜಾ ಕಾಣಲ್ಲ, ಆದ್ರೆ ಆ ಊರ್ಜಾದ ಒಂದು ಅನುಭೂತಿ, ಆ ಊರ್ಜಾದ ಮಾತಾಡ್ಬೇಡ, ಆ ಊರ್ಜಾದಿಂದನೇ ನಮಗೊಂದು ಶಕ್ತಿ, ಒಂದು ಕೆಲಸ ಮಾಡೋಕ್ಕೆ ಹುಮ್ಮಸ್ ಸಿಗ್ತೈತೆ. ಅದೇ ರೀತಿ ನಕಾರಾತ್ಮಕ ಶಕ್ತಿ ಅನ್ನೋದು ಇರ್ತೈತೆ. ನಕಾರಾತ್ಮಕ ಶಕ್ತಿ ನಮ್ಮ ಸುತ್ತಮುತ್ತ ನಮ್ಮ ಶರೀರದಾಗ ನಮ್ಮ ಮನಸ್ಸಿನಾಗಿತ್ತಂದ್ರೆ ನಾವು ಯಾವುದೇ ಕೆಲಸ ಕೂಡ ಪೂರ್ಣವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. 100% ನಾವು ಹತ್ರ ಕೊಡೋಕ್ಕೆ ಸಾಧ್ಯ ಇಲ್ಲ. ತಾರಕ ಮಂತ್ರ ತೀರ್ಥ ತಗೋದ್ರಿಂದ ಮನುಷ್ಯನ ಶಾರೀರಿಕ ಮಾನಸಿಕ ಎರಡೂ ತೊಂದರೆಗಳು, ಎರಡೂ ವ್ಯಾಧಿಯಿಂದ ನಾವು ಮುಕ್ತ ಆಗ್ತೇವೆ. ಕೆಲವೊಂದು ಟ್ರೀಟ್ಮೆಂಟ್ಗಳಿಗೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್, ಕೆಲವೊಂದು ವ್ಯಾಧಿಗಳಿಗೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ತಗೊಲೇಬೇಕು. ಅದ್ರ ಜೊತೆಗೆ ತಾರಕ ಮಂತ್ರ ತೀರ್ಥ. ನೀವು ಯಾವುದೇ ಒಂದು ಟ್ರೀಟ್ಮೆಂಟ್ ತಗೋಕತ್ತೀರಿ ಅದನ್ನೆಲ್ಲ ಬಿಟ್ಟ ಜಸ್ಟ್ ತಾರಕ ಮಂತ್ರ ತಗೋರುತ್ತೆ ಹೇಳ್ಕತ್ತಿಲ್ಲ. ಪೂರ್ಣ ವಿಶ್ವಾಸ ಇಟ್ಟು ಆ ಟ್ರೀಟ್ಮೆಂಟ್ ಜೊತೆ ನೀವು ತಾರಕ ಮಂತ್ರವನ್ನು ತಗೋರಿ. ಯಾಕಂದ್ರೆ ಕೆಲವೊಂದು ನಮ್ಮ ಶರೀರಕ್ಕೆ ಕೆಲವೊಂದು ಟ್ರೀಟ್ಮೆಂಟದ ಗರ್ಜ್ ಇರ್ತೈತಿ ಅಥವಾ ಅದರ ಅವಶ್ಯಕತೆ ಇರ್ತೈತಿ. ಅದ್ರ ಜೊತೆಗೆ ನಮ್ಗೆ ನಮ್ಮ ಮಾನಸಿಕ ನೆಮ್ಮದಿ ಅದಂದ್ರೆ ಆ ತಾರಕ ಮಂತ್ರದಿಂದ ನಮಗೊಂದು ಸಕಾರಾತ್ಮಕ ಊರ್ಜಾ ಸಿಗ್ತೈತಿ. ಯಾವುದೇ ದೊಡ್ಡ ಎಷ್ಟೇ ಕಠಿಣ ಸಮಸ್ಯೆ ಇರಲ್ಲ, ಆ ಕಠಿಣ ಸಮಸ್ಯೆದಿಂದ ನಾವು ಹೊರಗೆ ಬರ್ತೇನೆ ಅನ್ನೋ ಒಂದು ಶಕ್ತಿ, ಒಂದು ಆತ್ಮವಿಶ್ವಾಸವನ್ನು ತಾರಕ ಮಂತ್ರ ನಮ್ಮಲ್ಲಿ ನಮಗೆ ಮೂಡಿಸಿರ್ತೈತಿ. ಮೊದಲನೇದಾಗಿ ತಾರಕ ಮಂತ್ರದ ಅಧಿಷ್ಠಾನವನ್ನು ಈ 21 ದಿನ ನೀವು ಯಾವುದೇ ಒಂದು ನಿಮ್ಮ ಜೀವನದಾಗ ಕಷ್ಟ ಇರಲಿ, ನಾ ಶಾರೀರಿಕ ಮಾನಸಿಕ ವ್ಯಾಧಿ ಹೇಳ್ಕತ್ತಿಲ್ಲ, ನಮಗೆ ಒಂದೊಂದು ಸಲ ಭಯ, ಒಂದೊಂದೇ ಲೇಜಿನೆಸ್ ಫೀಲ್ ಆಗ್ತೈತಿ, ಒಂದೊಂದು ಸಲ ಯಾವುದೇ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಕೆಲವೊಂದು ಸಲ ನಾವು ಪ್ರತಿನಿತ್ಯ ಮಾಡುವಂಥ ಕೆಲಸದಾಗ ನಮ್ಗೆ ಮಾಡುವಂಥ ಆಸಕ್ತಿ ಇಲ್ಲ, ಅನಿವಾರ್ಯತೆ ಹೇಳಿ ಕೆಲಸವನ್ನು ಮಾಡ್ತಿರ್ತೀವಿ ನಮ್ಮ ಜೀವನವನ್ನು ನಡೆಸ್ಬೇಕಂತೇಳಿ. ನಾವು ಮಾಡುವಂಥ ಕೆಲಸವನ್ನು ಖುಷಿಯಿಂದ ಮಾಡ್ಬೇಕಂದ್ರೆ ಅಲ್ಲಿ ನಾವು ಕೆಲಸದ ಮ್ಯಾಗ ಇಷ್ಟ ಇರಬೇಕು, ಆ ಕೆಲಸದ ಮ್ಯಾಗ ಆಸಕ್ತಿ ಇರಬೇಕು. ಹಾಗಾಗಿ ನಾವು ಕೆಲವೊಂದು ಪರಿಸ್ಥಿತಿಗಳಿಗೆ ಸಿಕ್ಕಿ ನಮ್ಮ ಕೆಲಸವನ್ನು ಮಾಡ್ತಿರ್ತೀವಿ. ನಮ್ಮ ತಲೆಯಾಗಿರೋದು ಬೇರೆ ಇರ್ತೈತಿ, ಅದು ಮಾಡೋ ಕೆಲಸ ಬೇರೆ ಇರ್ತೈತಿ. ಈ ರೀತಿ ಪರಿಸ್ಥಿತಿಯಾಗ ನಾವು ತಾರಕ ಮಂತ್ರವನ್ನು ತೀರ್ಥ ತಗೋದ್ರಿಂದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ವಿಡಿಯೋ ನೋಡ್ಕೋದಿರಲ್ಲ, ಈ 21 ದಿನ ನೀವು ಒಂದು ಚಾಲೆಂಜ್ ಅಂತ ತಗೋರಿ. ನಿಮಗೆ ನೀವು ಸ್ವತಃ ಚಾಲೆಂಜ್ ಅಂತ ತಗೋರಿ. ನಾ ಸ್ವಾಮಿ ಸೇವೆ ಅಂತ ಹೇಳೋದು, ಯಾಕಂದ್ರೆ ಸ್ವಾಮಿ ಸೇವೆ ಅಂದ್ರೆ ಕೆಲವೊಂದು ಜನರಿಗೆ ಈ ರೀತಿ ಸೈಂಟಿಫಿಕ್ ಆಗಿ ಇದು ಕೊಟ್ಟರು ನಾವು ಅದನ್ನ ಅವ್ರು ನಮಗೆ ತಯಾರಿ ಇರಲ್ಲ, ಅಂಥವ್ರಿಗೆ ಹೇಳಿ ಉಪಯೋಗ ಇಲ್ಲ ನಂಗೆ ಅನಿಸ್ತೈತಿ. ಹಾಗಾಗಿ ಸ್ವಾಮಿ ಶಕ್ತಿ ಅನ್ನೋದು ಒಂದು ಅನುಭವಿಸ್ಬೇಕಾಗಿರುವಂಥ ಒಂದು ದಿವ್ಯ ಶಕ್ತಿ. ಅದನ್ನು ನಾವು ಆ ಸ್ವಾಮಿ ಮಹಾರಾಜರ ಸೇವೆದಿಂದನೇ ಮಾತ್ರ ಅನುಭವಿಸಕ್ಕೆ ಸಾಧ್ಯ. ಹಾಗಾಗಿ ತಾರಕ ಮಂತ್ರ ತೀರ್ಥವನ್ನು ಒಂದು ಚಾಲೆಂಜ್ ಆಗಿ ತಗೊಂಡ 21 ದಿನ 11 ಸಲ ಬೆಳಗ್ಗೆ ಮಾಡಿರಿ, ಸಾಯಂಕಾಲ ಮಾಡಿರಿ, ನಿಮ್ಮ ಅನುಕೂಲ ತಕ್ಕಂಗೆ ಮಾಡಿರಿ. ಬೆಳಗ್ಗೆ ಮಾಡ್ರೆ ಉತ್ತಮ. ಅದು ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ರೀತಿ ಒಂದು ಚಹಾ ಕಾಫಿ ತಗೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ನಿಮ್ಮ ನಿತ್ಯ ಕರ್ಮಗಳು ಮುಗಿಸ್ಕೊಂಡ ದೇವ್ರ ಪೂಜೆ ಮಾಡ್ಕೊಂಡ ತಾರಕ ಮಂತ್ರ ತೀರ್ಥ ತಗೊಂಡ ನೆಕ್ಸ್ಟ್ ನಮ್ಮ ಕೆಲಸಕ್ಕೆ ನೀವು ಆರಂಭ ಮಾಡಿ ನೋಡ್ರಿ. ಯಾವ ರೀತಿ ಒಂದು ಎನರ್ಜಿ ಇರ್ತೈತಿ. ನೀವು ರಾತ್ರಿ 10-11 ಗಂಟೆ ತನಕ ಅದೇ ಎನರ್ಜಿ ಕೆಲಸ ಮಾಡ್ತೀರಿ. ತಾರಕ ಮಂತ್ರ ಅಷ್ಟೇ ಪವರ್ಫುಲ್ಲ. ಆನಂತರ ತಾರಕ ಮಂತ್ರದ ಒಂದು ಸಣ್ಣ ಗ್ಲಾಸ್ ತಗೋ. ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ಕೋದ್ರೆ ಒಂದು ಸಣ್ಣ ಗ್ಲಾಸ್, ಈ ಗ್ಲಾಸ್ದಾಗ ನೀವು ಎಷ್ಟು ಕುಡಿಯೋ ಆಗ್ತಿದ್ಲ ಅಷ್ಟು ನೀರು ತಗೋ. ತಾರಕ ಮಂತ್ರ ಈ ಗ್ಲಾಸ್ ತುಂಬ ನೀರು ತೊಗೊಂಡು ಅದನ್ನು ತೀರ್ಥ ರೂಪದಾಗ ಕನ್ವರ್ಟ್ ಮಾಡಿ ಅದನ್ನು ನಾವು ಪೂರ್ತಿ ಕುಡಿಕಾಗ್ತಿಲ್ಲ ಅಂದ್ರೆ ಅದನ್ನು ಚೆಲ್ಲಬಾರ್ದು. ಯಾಕಂದ್ರೆ ಅಲ್ಲಿ ನಾವು ಸ್ವಾಮಿ ಮಹಾರಾಜರ ತಾರಕ ಮಂತ್ರದಿಂದ ಮಾಡಿದಂಥ ಒಂದು ಪ್ರಸಾದ ಇರ್ತೈತಿ, ಒಂದು ತೀರ್ಥ ಇರ್ತೈತಿ. ಇದು ನೋಡ್ರಿ,
ಈ ತೀರ್ಥದಿಂದ ನಮ್ಮ ಮಾನಸಿಕ ಶಾರೀರಿಕ ಎಲ್ಲ ವ್ಯಾಧಿಗಳಂತೂ ನಮ್ಮನ್ನು ಬಿಟ್ಟು ಹೋಗೋದವು. ಹಾಗಾಗಿ ಈ ತೀರ್ಥ ನಾವು ಚಲೋ ಹಂಗಿಲ್ಲ. ಈ ತೀರ್ಥ ನಿಮ್ಗೆ ಎಷ್ಟು ಆಗ್ತೈತಿ ನಿಮ್ಮ ಮನೆಯವ್ರು ಎಲ್ಲರೂ ತಗೋರಿದ್ರಂದ್ರೆ ಒಂದು ಸಂಪೂರ್ಣ ಒಂದು ಗ್ಲಾಸ್, ಇಲ್ಲ ಅಕ್ಕ ಸ್ವತಃ ನಾವು ಒಂದು ಗ್ಲಾಸ್ ಸಂಪೂರ್ಣ ಇದನ್ನ ನೀರು ಕುಡಿತೇನಂದ್ರೆ ನೀವು ಒಂದು ಗ್ಲಾಸ್ ಫುಲ್ ನೀರು ತೊಗೊಂಡ ಈ ರೀತಿ ಎಡಗೈ ಇಲ್ಲಿ ಬಡ ಇಟ್ಕೋದ, ಬಲಗೈ ಈ ರೀತಿ ಮ್ಯಾಲಿಟ್ಟು ಈ ರೀತಿ ಮ್ಯಾಲಿಟ್ಟ ಈಗ ಸ್ವಾಮಿ ಮಹಾರಾಜರ ಮುಂದೆ ಕೂದ್ದೇವೆ ನಾವು. ಸ್ವಾಮಿ ಮಹಾರಾಜರ ಮುಂದೆ ಇಲ್ಲಿ ನಾನು ನಿಮ್ಗೆ ವಿಡಿಯೋ ಮಾಡೋದು ಕಾಣ್ಕತೈತಿ. ಸ್ವಾಮಿ ಮಹಾರಾಜರ ಅಧಿಷ್ಠಾನ ಐತಿ. ಸ್ವಾಮಿ ಮಹಾರಾಜರ ಮುಂದೆ ಕೂತ ನಮ್ಗೆ ಕಣ್ಣು ಮುಚ್ಚು ತಾರಕ ಮಂತ್ರ ಅನ್ನೋದೈತಿ. 11 ಸಲ ಅನ್ರಿ, 11 ಸಲ, 21 ಸಲ, 51 ಸಲ. ನಾ ಹೇಳೋದು ಉತ್ತಮ ಅಂದ್ರೆ ನೀವು 11 ಸಲ 21 ಸಲ ಅಂದ್ ನೋಡ್ರಿ. 11 ಸಲ ಅಂತೂ ಅತ್ಯಂತ ಪ್ರಭಾವಿ. ಅದಕ್ಕಿಂತ ಕಮ್ಮಿ ಆಗ್ತೈತಿ ಅಕ್ಕ ನಾವು 5 ಸಲ ಅನ್ನೋಣ, 3 ಸಲ ಅನ್ನೋಣ. ನಿಮ್ಗೆ ಸಾಧ್ಯವಾದ್ರೆ ಟೈಮ್ ಇಲ್ಲ ಆಗಿತ್ತಂದ್ರೆ 3 ಸಲ ಅನ್ರಿ, 5 ಸಲ ಅನ್ರಿ. ಆದ್ರೆ ಟೈಮ್ ಇತ್ತು ಅಂದ್ರೆ ನೀವು 11 ಸಲ ಮಾಡಿ ನೋಡ್ರಿ. ಇದ್ರ ಪ್ರಚಿತಿ ಬರ್ಬೇಕಾದ್ರೆ ಸೇವೆ ಅಷ್ಟು ನಾವು ಕಷ್ಟ ಕೂಡ ಪಡ್ಬೇಕಾಗ್ತೈತಿ. ಹಾಗಾಗಿ 11 ಸಲ ಅಂದ ಈ ತಾರಕ ಮಂತ್ರವನ್ನ ತೀರ್ಥನ ಒಂದು ನಾವು ಏನು ಉದ್ಬತ್ತಿ ಹಚ್ಚಿರ್ತೀವಲ್ಲ ದೇವ್ರ ಮುಂದೆ, ಥರ ಇದು ಒಂದು ಸಣ್ಣ ರಕ್ಷಾ ಉದ್ಬತ್ತಿಯಿಂದ ಬಿದ್ದಂಥ ಒಂದು ಏನು ರಕ್ಷಾ ಅದನ್ನ ಸ್ವಲ್ಪ ಹಾಕಿ ನಾವು ಈ ತಾರಕ ಮಂತ್ರದ ತೀರ್ಥವನ್ನ ಗ್ರಹಣ ಮಾಡೋದು. ಒಂದ್ಸಲ ನಾನು ನಿಮ್ಗೆ ಅಂತ ತೋರಿಸ್ತೇನೆ. निशंक हो निर्भय हो मनारे प्रचंड स्वामी बलपाटशी अथर्घ्य अवधूत हे स्मरणगामी अशक्य हि शक्य करतील स्वामी तिथे स्वामी पाय तिथे न्यूनकाय स्वहे भक्त प्रारब्ध घडवी हिमाय आज्ञे विनकाळहीन नेई त्याला परलोकहीन भीती त्याला उगीची भीतोसी भये पळू दे जवळी उभी स्वामी शक्ती कळू दे जगी जन्म मृत्यू असे खेळ त्यांचा नको घाबरू तू असे बाळ त्यांचा खरा होई जागा श्रद्धे सहित कसा होस त्यावीन तू स्वामी भक्त कितीदा दिले बोल त्यांनीच हात नकोड मगू स्वामी देतील साथ विभूती नमन नाम ध्यानात तीर्थ स्वामीच हे पंच प्राणामृतात हे तीर्थ गे आठवी रे प्रचिती न सोडी स्वामी जय गे हाती न सोडी स्वामी जय गे हाती न सोडी स्वामी जय गे हाती ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ ಚರಣಾರ್ಪಣಮಸ್ತು. ಈ ರೀತಿ ಅಂತ ಹೇಳಿ 11 ಸಲ ನಮ್ಗೆ ಅನ್ನೋದೈತಿ. ನೀವು ಹೊಸವಾಗಿ ಯಾರ್ಯಾರು ನೋಡ್ಕೊತೀರಿ ಅಂದ್ರೆ ತಾರಕ ಮಂತ್ರ ಬರಲಾಗಿತ್ತಂದ್ರೆ ಅದನ್ನ ಹಚ್ಚಿ ಕೇಳಿ 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 ನೀವು ಬಹೇಟ್ ಮಾಡ್ಕೋರಿ. ಆ ನಂತರ ನಿಮ್ಗೆ ನಂಗೆ ಉಚ್ಚಾರ ಆಕತ್ತಿಲ್ಲ ಅಂದ್ರೆ ಯೂಟ್ಯೂಬ್ದಾಗ ಹಚ್ಚಿ ಕೂಡ ನೀವು ಈ ಸೇವೆಯನ್ನು ಮಾಡ್ಬೋದು. ಅತ್ಯಂತ ಪ್ರಭಾವಶಾಲಿ. ಸ್ವತಃ ನಾ ಹೇಳ್ತಾನು, ನನಗೆ ಯಾವಾಗ ನಂಗೆ ಲೋ ಫೀಲ್ ಆಗ್ತೈತಿ, ಯಾವಾಗ ನನಗೆ ಹೆಲ್ತ್ ಇಶ್ಯೂ ಆತಾವ, ಪ್ರತಿ ಸಲ ನಾ ತಾರಕ ಮಂತ್ರವನ್ನು ತಗೋತಿರ್ತೇನೋ ಅವಾಗ ಒಂದು ಎನರ್ಜಿ ಅನ್ನೋದು ನಮ್ಗೆ ಸಿಗ್ತೈತಿ. ಒಂದು ಎಷ್ಟೇ ನಾವು ಒಂಟಿತನದಿಂದ ಇದ್ರೂ ಕೂಡ ಈ ತಾರಕ ಮಂತ್ರದಿಂದ ಸ್ವಾಮಿ ಮಹಾರಾಜರು ನನ್ನ ಜೊತೆ ಇದ್ದಾರೋ ಅನ್ನೋ ಅನುಭೂತಿಯನ್ನು ಇದು ನಮ್ಗೆ ಕೊಡ್ತಿರ್ತೈತಿ. ಈ ತೀರ್ಥವನ್ನು ಪ್ರತಿನಿತ್ಯ ಮಾಡಿಕೊಡ್ರು. ನಾವು ನಿಮ್ಮ ಮನ್ಯಾಗ ಯಾರೋ ಅನಾರೋಗ್ಯದಿಂದ ಬಳಲ್ಕದಾರೋ ಅಥವಾ ಯಾರಿಗೋ ಏನೋ ಅವರು ನೋಡೋಕೆ ಚಲೋ ಅದಾರ, ಅದ್ರ ಒಳಗಿನೊಳಗೆ ಡಿಪ್ರೆಷನ್ ಈಗ ಡಿಪ್ರೆಷನ್ ಅನ್ನೋದೊಂದು ಇದಾಗಿಬಿಟ್ಟೈತಿ. ಅಂಥವ್ರಿಗೆಲ್ಲ ಇದನ್ನು ಕೊಟ್ಟು ನೀವು ಮಾಡಿ ಅವ್ರು ಇರುವಂಥ ಸಮಸ್ಯೆಗಳನ್ನ ಸ್ವತಃ ನಮ್ಮ ಹತ್ರ ಕೇಳ್ಕೊತಿರ್ತಾರೆ. ಅವ್ರಿಗೆ ನಾವು ಈ ಸಹಾಯ ಮಾಡೋನು. ನಾವು ಯಾವುದೇ ರೀತಿ ಮೆಡಿಸಿನ್ ಅಂತೂ ಕೊಡ್ಕೊತಿಲ್ಲ. ತಾರಕ ಮಂತ್ರ ಸ್ವಾಮಿ ಮಹಾರಾಜರು ನೀಡ್ಕೊಟ್ಟು ತಮ್ಮ ಭಕ್ತರಿಗೋಸ್ಕರ ಕೊಟ್ಟಂಥ ಒಂದು ಮಂತ್ರದ ಶಕ್ತಿಯನ್ನು ಅವ್ರಿಗೆ ನಾವು ಕೊಡ್ಕೋದೆವು. ಹಾಗಾಗಿ ಈ ತಾರಕ ಮಂತ್ರ ತೀರ್ಥವನ್ನು ಈ ರೀತಿಯಾಗಿ ಮಾಡ್ಕೊಂಡ ಯಾವುದೇ ನಾನು ಹೇಳಿ ನಾ 100% ಹೇಳ್ಬೇಕಂದ್ರೆ ನೀವು 21 ದಿನ ಇದನ್ನು ಮಾಡಿ ನೋಡ್ರಿ ಅಂದ್ರೆ ನೀವೇ ನನಗೆ ಕಮೆಂಟ್ ಹಾಕ್ತೀರಿ ಯಾವ ರೀತಿ ಬದಲಾವಣೆ ಆಗೈತಿ, ತಾರಕ ಮಂತ್ರ ಶಕ್ತಿ ಎಷ್ಟು ಅನ್ನೋದು ನೀವು ನಮಗೆ ಕಮೆಂಟ್ ಹಾಕ್ತೀರಿ. ಯಾವ ರೀತಿ ಅಕ್ಕ ನಾವು ಕನಸಿನಾಗ ಸಕಟ್ ಈ ರೀತಿ ಊಹೆ ಮಾಡಿರಲ್ಲ, ತಾರಕ ಮಂತ್ರದಿಂದ ಇಷ್ಟೆಲ್ಲ ಬದಲಾವಣೆ ಆಯ್ತು ಅಂತ ಹೇಳಿ ನೀವು ನಾನು ಕಮೆಂಟ್ ಮುಖಾಂತರ ಹಾಕ್ತಾರೆ. ಅದು ನಾನು ಗ್ಯಾರಂಟಿ ಕೊಡ್ತೇನೆ. ಅಷ್ಟು ಶಕ್ತಿ ಐತಿ ತಾರಕ ಮಂತ್ರದಾಗ, ತಾರಕ ಮಂತ್ರ ತೀರ್ಥದಾಗ. ಆಗ ಪ್ರತಿಯೊಬ್ಬರು ಸಣ್ಣ ಹುಡುಗರ್ನ ಹಿಡ್ಕೊಂಡು 6 ತಿಂಗಳ ಅಂದ್ರೆ 9 ತಿಂಗಳ ಈ ಸಣ್ಣ ಹುಡುಗರ್ನ ಹಿಡ್ಕೊಂಡು ಎಷ್ಟೋ ವಯಸ್ಸಿನವ್ರು ಬೇಕಾದ್ರೂ ಕೂಡ ಈ ತಾರಕ ಮಂತ್ರ ತೀರ್ಥವನ್ನು ತಗೋಬೇಕು. ಯಾರು ಬೇಕಾದ್ರೂ ತಗೋಬೋದು. ಪ್ರತಿನಿತ್ಯ ನಮ್ಮ ಮನ್ಯಾಗ ಒಬ್ಬರೇ ಸ್ವಾಮಿ ಭಕ್ತರು ಇರ್ತಾರೆ. ನಮ್ಮ ಕುಟುಂಬದಾಗ ಒಬ್ಬರೇ ಸ್ವಾಮಿ ಭಕ್ತರಿದ್ರೆ ಅವ್ರು ಮಾಡಿ ನೋಡ್ರಿ. ನಿಮ್ಮ ಮನ್ಯಾಗಿರುವಂಥ ಪ್ರತಿಯೊಬ್ಬರು ಕುಟುಂಬದಾಗಿರುವ ಸದಸ್ಯರು ಕೊಟ್ಟು ನೋಡ್ರಿ. ಸಿಟ್ಟ ಮನ್ಯಾಗ ಒಬ್ರು ನೋಡ್ರಿ ಒಬ್ರಿಗೆ ಆಗೋಲ್ಲ, ಗಂಡ ಹೆಂಡತಿ ಜಗಳ ಐತಿ, ಅತ್ತಿನ ಈ ಪ್ರಜ್ಞೆ ಅಂದ ಕೂಡಲೇ ಅನೇಕ ಸಮಸ್ಯೆಗಳು ಇರ್ತಾವೆ. ಆ ಎಲ್ಲ ಸಮಸ್ಯೆಗೂ ಉಪಾಯ ಅಂತ ಹೇಳಿ ತಾರಕ ಮಂತ್ರ ತೀರ್ಥತನ ಹೇಳ್ತೇನೋ ಅಷ್ಟು ವಿಶ್ವಾಸ ನನಗೈತಿ ಸೇವೆ ಮ್ಯಾಗ. ಪ್ರಚಿತಿ ಕೂಡ ಬಂದವು. ಎಷ್ಟೋ ಸಲ ತಾರಕ ಮಂತ್ರದಿಂದ ನಮ್ಮ ಮನ್ಯಾಗಿರುವಂಥ ನಕಾರಾತ್ಮಕ ಶಕ್ತಿನ ನಾವು ಹೊಡೆದು ಓಡಿಸ್ತೇವೆ. ಏನೇ ಪೂಜೆ ಮಾಡ್ರು ಏನೇ ಮಾಡ್ರು ಅಕ್ಕ ನಮ್ಮ ಮನ್ಯಾಗ ಏನೂ ಆಕತ್ತಿಲ್ಲ ಅನ್ನಾರ ಈ ತಾರಕ ಮಂತ್ರ ತೀರ್ಥ ಕುಡುದ ಎಲ್ಲ ಟಾಯ್ಲೆಟ ಬಾತ್ರೂಮ್ ಬಿಟ್ಟ ನಿಮ್ಮ ಮನ್ಯಾಗ ಎಲ್ಲ ಕಡೆ ಸಿಂಪಡಿಸಿ ನೋಡ್ರಿ. 21 ದಿನ ಮಾಡಿ ನೋಡ್ರಿ. ನೀವ ನನಗೆ ಹೇಳ್ತೀರಿ ಯಾವ ರೀತಿ ಬದಲಾವಣೆ ಆಗ್ತೈತೆ ಅನ್ನೋದು. ಅಷ್ಟು ಶಕ್ತಿಯುತವಾದ ಒಂದು ಸೇವೆ ಐತಿ. ನಿಮ್ಗೆ ಯಾವುದೇ ಸೇವೆ ಮಾಡೋಕ್ಕಾಗಲಿಲ್ಲ ಅಂದರೂ ತಾರಕ ಮಂತ್ರದ ಸೇವೆ ಮಾಡ್ರಿ. ಅಷ್ಟು ಪ್ರಭಾವಿ ಸೇವೆ ಐತಿ. ಈ ಸೇವೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ರಿ, ಸ್ವಾಮಿ ಸೇವೆನ ಮಾಡ್ರಿ.
ತಾರಕ ಮಂತ್ರದ ತೀರ್ಥ ನೀವು ಮಾಡಿರಿ ಅಂದ್ರೆ ನಿಮ್ಮ ಅನುಭೂತಿಯನ್ನು ಶೇರ್ ಮಾಡ್ಕೊರಿ. ನೀವು ಮಾಡ್ತೀರ ಅನ್ನೋ ನಂಬಿಕೆ ನನಗೈತಿ, ನೀವು ಮಾಡಿ ಕಮೆಂಟ್ ಹಾಕ್ತೀರ ಅನ್ನೋ ವಿಶ್ವಾಸ ನನಗೈತಿ. ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ನಾ ಕಾಯ್ತಾ ಇರ್ತೀನಿ. ಶ್ರೀ ಸ್ವಾಮಿ ಸಮರ್ಥ. ಮುಂದಿನ ವಿಡಿಯೋದಾಗ ಹೊಸವಾಗಿ ಮತ್ತೊಂದು ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಶ್ರೀ ಸ್ವಾಮಿ ಸಮರ್ಥ.